ಈಗ ಚಿನ್ನನ್ ಯಾರೇ ನೋಡಿದ್ರು ಹಳ್ಳಿ ಹುಡುಗಿ ಅಂತ ಹೇಳಲ್ಲ. ಹೇರ್ ಕಟ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ತುಟಿಗೆ ಬಣ್ಣ ಕಣ್ಣಿಗೆ ಕಾಡಿಗೆ ಇಟ್ಕೊಂಡ್ರೆ ಕತ್ತೆನೂ ಸುಂದರವಾಗೇ ಕಾಣುತ್ತೆ. ಬಾಯಿ ಬಿಟ್ರೆ ಬಂಡಿಗೇಡು. ಬಟ್ಟೆ ಬದಲಾಯಿಸಿದ ತಕ್ಷಣ ಮನುಷ್ಯ ಬದಲಾಗಲ್ಲ ಕೈಲ. ಲಕ್ಷ್ಮಿ, ಅಡಿಗೆ ಮನೆ ಕೆಲಸ ಎಲ್ಲ ಹಾಗೆ ಬಿದ್ದಿದೆ. ಅಡಿಗೆ ಮನೆನ ಕ್ಲೀನಾಗಿ ಇಟ್ಕೊಂತ ಎಷ್ಟು ಸಲ ಹೇಳಿದ್ದೀನಿ. ಹೋಗಿ ಅಡಿಗೆ ಮನೆ ಕ್ಲೀನ್ ಮಾಡು. ಸರಿ ಕಣವ್ವ, ಈಗಲೇ ಕ್ಲೀನ್ ಮಾಡ್ತೀನಿ. ನಿಂತ್ಕೋ. ಮೊದಲು ಟೀ ಮಾಡ್ಕೊಂಡು ಬಾ, ಆಮೇಲೆ ಮಿಕ್ಕಿದ ಕೆಲಸ ಮಾಡುವಂತೆ. ಅಕ್ಕ, ನಿಂಗೆ ಜ್ಯೂಸು? ನನಗೇನೂ ಬೇಡ. ಕಲ್ಪನಾ, ಕೆಟ್ಟದಾಗಿ ಮಾತಾಡಿ ಯಾಕೆ ಕೆಟ್ಟೋಳಾಗ್ತೀಯ? ಈಗ ಏನು ಹೇಳಿದ್ಯೋ ಅದನ್ನ ನಗ್ನಗ್ನಾನು ಹೇಳ್ಬೋದಿತ್ತು ತಾನೆ. ಆಡಕ್ಕೆ 1000 ಸಲ ಯೋಚನೆ ಮಾಡೋಳು ನಾನು. ಇನ್ನು ಕೆಲಸದವ್ರ ಜೊತೆ ಸರ್ಸ ಆಡ್ತೀನ? ಕಾಲು ಹೊರಿಸೋ ಬಟ್ಟೆಲಿ ಯಾರು ಮುಖ ಒರೆಸ್ಕೊಳ್ಳಲ್ಲ. ಅದು ನಿನಗೆ ಗೊತ್ತಿಲ್ವಾ ಕೈಲಾಶ್? ನಿನಗೆ ಹೇಗೆ ಹೇಳಬೇಕು ನನಗೆ ಗೊತ್ತಿಲ್ಲ. ಸಗಣಿ ಹಚ್ಕೊಂಡವ್ರ ಜೊತೆ ಸರಸ ಆಡೋದಕ್ಕಿಂತ ಗಂಧ ಹಚ್ಕೊಂಡವ್ರ ಜೊತೆ ಗುದ್ದಾಡೋದು ಒಳ್ಳೆದು ಅನ್ನೋದು ಗಾದೆ ಇದೆ. ಅದನ್ನು ನೀನು ಹೇಗೆ ಅರ್ಥ ಮಾಡ್ಕೊಳ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಇವೆಲ್ಲ ನಮ್ಮ ಅಪ್ಪನ ಮನೆ ಒಡವೆ. ಇವನ್ ಯಾಕೆ ತಗೊಂಡು ಹೋಗ್ತಿದ್ದೀರಾ? ನೋಡಮ್ಮ, ನಿಮ್ಮ ಮನೆ ಜಪ್ತಿ ಮಾಡಕ್ ಬಂದಿದೀವಿ. ಅದೇ ನಮ್ಮ ಕೆಲಸ. ನಿಮ್ಮ ಅಪ್ಪನ ಮನೆ ತಂದಿದ್ದ ಅಥವಾ ನಿಮ್ಮ ಗಂಡ ಕೊಡ್ಸಿದ್ದ ಅದನ್ನ ತೀರ್ಮಾನ ತಗೊಳ್ಳೋದು ಕೋರ್ಟು. ಇಲ್ಲ ಇಲ್ಲ, ಈ ಒಡವೆನೆಲ್ಲ ನಾ ಕೊಡಕ್ಕಿಲ್ಲ ರೀ. ನೀವೇನ ಹೇಳ್ರಿ. ನೋಡಿ, ಇದು ನನ್ನ ಹೆಂಡತಿ ತವ್ರ ಮನೆ ತಂದಿರೋ ಒಡವೆ. ಇದನ್ನ ಮುಟ್ಟೋ ಅಧಿಕಾರ ನಿಮ್ಗಿಲ್ಲ. ಏನ್ರಿ ಅದು? ಏನ್ ನಿಮ್ ಗಲಾಟೆ? ಸರ್, ಇದು ನನ್ನ ಹೆಂಡತಿ ತವ್ರ ಮನೆ ಒಡವೆ ಸರ್. ಇದನ್ನ ತಗೋಬೇಡಿ ಸರ್. ನೋಡ್ರಿ, ಈ ಮನೇಲಿರೋ ಒಂದೊಂದು ಪೈಸೆನೂ ಲೆಕ್ಕ ಹೇಳಬೇಕು. ನೋಡಿ, ಈ ಮನೇಲಿರೋ ಒಂದೊಂದು ಪೈಸೆಗೂ ಲೆಕ್ಕ ಹೇಳಬೇಕು. ನಿಮ್ಮ ಬಂಗಾರ ಹಣ ಎಲ್ಲಿಂದ ಬಂತು ಅಂತ ಕೋರ್ಟ್ ಹೇಳಿ. ನಮ್ಮ ಕೆಲಸ ಏನಿದ್ರು ಇರೋದನ್ನೆಲ್ಲ ಸೀಸ್ ಮಾಡೋದು. ನಮ್ಮ ಕೆಲ್ಸಕ್ಕೆ ಏನಾದರೂ ಅಡ್ಡ ಬಂದ್ರೆ ಅರೆಸ್ಟ್ ಮಾಡಬೇಕಾಗತ್ತೆ. ನಿಮ್ ಬಾಯಿಗೆ ಮಣ್ಣಾಕ ದೇವ್ರೆ, ನನ್ನ ಒಡವೆ, ನನ್ನ ಬಂಗಾರ. ನೋಡಮ್ಮ, ನಿನ್ ಗಂಡ ಬಂಗಾರ ಬಳೆ ಮಾಡಿಸ್ಕೊಂಡು ಕೊಟ್ನಲ್ಲ, ಅದು ಕೇಳಬೇಕಾಗಿತ್ತು ಯಾರು ತಲೆ ಹೊಡೆದು ಮಾಡಿಸ್ಕೊಂಡ್ ಬಂದೆ ಅಂತ. ಬೇರೆ ಹೆಣ್ಮಕ್ಳ ತಾಲಿನ ಕಿತ್ತು ನೀನು ಕುತ್ತಿಗೆ ಸರ ಮಾಡಿಸ್ಕೊಳ್ಳೋದು ಯಾವ ನ್ಯಾಯ? ನೀನು ತಗೊಂಡು ಹೋಗಮ್ಮ. ಈ ಕಾಲದಲ್ಲೂ ನ್ಯಾಯ ನೀತಿ ಅದೇ. ಯಾವ್ರು ಸತ್ತೋಗವನೇ ಅನ್ಕೊಂಡಿದ್ದೆ, ಅವನ ಜೀವ ಸಹಿತ ಅವನೇ. ಅಲ್ಕ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರೆ ಅದು ಸಾಯ ತನಕ ಬರೋಕ್ಕಿಲ್ಲ. ನಿಯತ್ತಾಗಿ ಸಂಪಾದನೆ ಮಾಡಿದ್ರೆ ಕೊನೆ ತನಕ ಬರೋದು. ಈ ಪಾಪ್ ಕೇಡಿ ಮುತ್ಕಿ ಅಂದಂಗೆ ಆಗೋಯ್ತಲ್ಲ. ನಾವೇ ಈ ಅಟ್ಟಿ ಲಕ್ಷ್ಮಿನ ಮನೆಯಿಂದ ಆಚೆ ಇಟ್ಬಿಟ್ವಲ್ಲಪ್ಪ ದೇವ್ರೆ. ಗೊಂಬೆ, ಏನ್ ಗೊಂಬೆ ಇದು? ಯಾಕೆ, ನಿನಗೆ ಓದಕ್ ಬರಲ್ವಾ? ಅಧಿಕ ಪ್ರಸಂಗಿ ಥರ ಮಾತಾಡಬೇಡ. ಕೇಳಿದ್ದಕ್ಕೆ ಉತ್ತರ ಕೊಡಷ್ಟೇ. ನಾನು ಚಿನ್ನು ಪಾರ್ಲರ್ಗೆ ಹೋಗಿದ್ವಲ್ಲ, ಅದರದ್ದು ಬಿಲ್ಲು ಏನಿವಾಗ? ಮನೆ ಕೆಲಸದೊಳಗೆ 2,500 ರೂಪಾಯಿ ಕೊಟ್ಟು ಪಾರ್ಲರ್ ಕರ್ಕೊಂಡು ಹೋಗೋ ಅಗತ್ಯ ಏನೇ ಇತ್ತು? ನಿನಗೆ ದುಡ್ಡಿನ ಬೆಲೆ ಏನಾದ್ರೂ ಗೊತ್ತಾ? ಹುಚ್ಚಿಡ್ತಿದೆ ಗೊಂಬೆ ನಿನಗೆ.
ನನಗೆ ಸಿಟ್ಟು ಬರ್ಸ್ಬೇಡ. ನಾನು ನಿನಗೆ ಎಷ್ಟು ಸಲ ಹೇಳಿಲ್ಲ ಚಿನ್ನುನ ಕೆಲ್ಸದೋಳು ಅಂತ ಹೇಳ್ಬೇಡ ಅಂತ. ನೋಡು, ಚಿನ್ನು ನನ್ನ ತಂಗಿ ಹಾಗಲ್ಲ, ನನ್ನ ತಂಗಿನೇ, ಅರ್ಥ ಮಾಡ್ಕೋ. ಏಯ್ ಗೊಂಬೆ, ನೀನೊಬ್ಳು ಎಮೋಷನಲ್ ಫೂಲ್ ಕಣೆ. ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೋಚನೆ ಮಾಡೋದನ್ನ ಕಲಿ. ಬೀದಿಲ್ ಹೋಗೋಳನ್ನ ಮನೆಗೆ ಕರ್ಕೊಂಡು ಬಂದು ತಂಗಿ ಅಂದಾಕ್ಷಣ ಯಾರು ತಂಗಿ ಆಗಲ್ಲ. ಕಾಗೆ ಕಾಗೆನೆ, ಕೋಗಿಲೆ ಕೋಗಿಲೆನೆ. ಅವೆರಡರಲ್ಲಿ ಯಾವ್ದಾದ್ರೂ ಒಂದು ಬಾಯಿ ಬಿಟ್ಟಾಗ್ಲೇ ಅದೇನು ಅಂತ ಗೊತ್ತಾಗೋದು. ನೀನು ಮನುಷ್ಯರ ಬಗ್ಗೆ, ಸಂಬಂಧಗಳ ಬಗ್ಗೆ ಅರ್ಥ ಕಳ್ಕೊಂಡು ತುಂಬಾ ವರ್ಷಗಳಾಗಿ ನಿನಗೆ ನಿನ್ನ ಸಂಬಂಧದ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ ಇದ್ದಿದ್ದರೆ ನಿಮ್ಮಪ್ಪನ ಮನೆಯಿಂದ 20 ವರ್ಷ ದೂರ ಇರ್ತಿರ್ಲಿಲ್ಲ ಬಿಡು. ನಾನು ಚಿಕ್ಕವಳಾಗಿದ್ದಾಗ ನನ್ನ ಬಾಲ್ಯದಲ್ಲಿ ಸುತ್ತಮುತ್ತ ಅಜ್ಜಿ, ತಾತ, ಅಣ್ಣ, ತಮ್ಮ, ಅತ್ತೆ, ಮಾವ ಅನ್ಕೊಂಡಿದ್ದಿದ್ರೆ ಚಿನ್ನುನ ಕರ್ಕೊಂಡು ಬರೋ ಅಗತ್ಯನೇ ಇರ್ತಿರ್ಲಿಲ್ಲ. ಆ ದೇವ್ರು ಅನ್ನೋ ಅವಿವೇಕಿ ಒಂದು ತಂಗಿನ ಕೊಟ್ಟು ಕಿತ್ಕೊಂಡ. ಇವಾಗ ನಾನೇ ಒಂದು ತಂಗಿನ ಹುಡ್ಕೊಂಡಿದ್ರೆ ನನ್ನ ಸಮಾಧಾನದ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದಕ್ಕೆ ನಿಂತಿದ್ಯಾ? ನೋಡ್ದ್ಯಾ ಕೈಲಾಶ್, ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದೆ ಅಂತ ಕೇಳಿದಕ್ಕೆ ನಿನ್ನ ಮಗಳು ನನ್ನ ಎದುರುಗಡೆ ನಿಂತ್ಕೊಂಡು ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾಳೆ ಅಂತ. ನಾನೇನೋ ನಿಮ್ಮಪ್ಪನ ಮನೆಯಿಂದ ತಂದಿದ್ದ ಕಾಸನ್ನ ಖರ್ಚು ಮಾಡ್ತಿಲ್ಲ, ನಮ್ಮಪ್ಪ ಕೊಟ್ಟಿದ್ದ ಕಾಸನ್ನ ಖರ್ಚು ಮಾಡ್ತಾ ಇದ್ದೀನಿ. ಗೊಂಬೆ, ಅಮ್ಮನ ಹತ್ರ ಹಾಗೆಲ್ಲ ಮಾತಾಡಬಾರ್ದು. ಮತ್ತೆ ಚಿನ್ನು ನನ್ನ ತಂಗಿ ಅಂತ ಹೇಳ್ತಾನೆ ಇದ್ರು, ಅಮ್ಮ ಅವ್ಳು ಕೆಲ್ಸದವಳು ಅಂತ ಹೇಳ್ತಾರಲ್ಲ. ನನ್ನ ಭಾವನೆಗಳಿಗೆ ಮನೇಲಿ ಗೌರವನೇ ಇಲ್ವಾ? ನೀನೇ ಹೇಳು ಕೈಲಾಶ್, ಆ ಹುಡುಗಿಗೆ ಪಾರ್ಲರ್ಗೆ ಅಂತ ಅಷ್ಟೊಂದು ಹಣ ಯಾಕೆ ಖರ್ಚು ಮಾಡಿದೆ ಅಂತ ಕೇಳಿದ ತಪ್ಪ ನಾನು? ಬಿಲ್ ಎಷ್ಟು ಅಂತ ನಾನು ನೋಡಲಿಲ್ಲ ಕಲ್ಪನಾ. ನಾನು ನಿನಗೂ ದುಡ್ಡು ಕೊಡ್ತೀನಿ, ಅವಳಿಗೂ ದುಡ್ಡು ಕೊಡ್ತೀನಿ. ನಾನು ಒಂದು ಸಲ ದುಡ್ಡು ಕೊಟ್ಟ ಮೇಲೆ ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಲ್ಲ. ಅದು ಹೇಗೆ ಖರ್ಚು ಮಾಡಿದ್ರಿ ಅಂತಲೂ ಕೇಳಲ್ಲ. ನಿನ್ನನ್ನು ಯಾವಾಗಾದರೂ ಕೇಳಿದಿನ? ಗೊಂಬೆ ಬೆಳೆದಿದ್ದಾಳೆ, ಓದಿದ್ದಾಳೆ. ಅವಳು ಕೊಟ್ಟು ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬಾರ್ದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳು ಖರ್ಚು ಮಾಡಿರೋದು ಚಿನ್ನುಗೆ. ಖರ್ಚು ಮಾಡಿರೋದ್ರಿಂದ ಅವಳಿಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ನಂದು ಯಾವ ಅಭ್ಯಂತರನೂ ಇಲ್ಲ. ಹಾಗೆ ಇದರಲ್ಲಿ ಗೊಂಬೆದೇನೋ ತಪ್ಪಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅವಳು ದುಡ್ಡು, ಅವಳು ಇಷ್ಟ. ಈ ಮನೇಲಿ ನನ್ನಿಷ್ಟ ಕೇಳೋರು ಯಾರು? ಏನಾದ್ರೂ ಮಾಡ್ಕೊಂಡು ಹಾಳ. ಹೊರಗೌಡ್ರೆ, ನಿಮ್ಮ ಹಣ, ನಿಮ್ಮ ಒಡವೆ, ಆಸ್ತಿ ಪತ್ರ, ಬ್ಯಾಂಕ್ ಖಾತೆ ಎಲ್ಲ ಸೀಸ್ ಮಾಡಿದ್ದೀನಿ. ಇದರಲ್ಲಿ ನೀವು ಕಾನೂನುಬದ್ಧವಾಗಿ ಏನು ಸಂಪಾದನೆ ಮಾಡಿದ್ದೀರಲ್ಲ ಅದನ್ನು ನಮ್ಮ ಲೋಕಾಯುಕ್ತ ಕೋರ್ಟ್ ನಿಮ್ಗೆ ವಾಪಸ್ ಕೊಡುತ್ತೆ. ನಂಜುಂಡಿ, ನಿಮ್ಮ ಸೋದರ ಮಾವನ ರಾಜಯೋಗ ಎಲ್ಲ ಮುಗೀತು ಅಂತ ಕಾಣುತ್ತೆ. ಇಂದೇನಿದ್ರು ಸುಮ್ಕಿರು, ಹುರಿಯ ಗಾಯಕ್ಕೆ ಉಪ್ಸರು ಬೇಡ. ಸರ್, ನೀವು ನಿಮ್ಮ ಕೆಲಸ ಮಾಡ್ತಾಯಿದ್ದೀರಾ, ನಾನು ಬೇಡ ಅಂತ ಹೇಳೋಕ್ಕಿಲ್ಲ. ಅಲ್ಲ, ಬೇಡ ಅಂತ ಹೇಳಿದ್ರು ನೀವು ಕೇಳಿರಿ. ಒಂದೇ ಒಂದು ನಿಮಿಷ ಪಕ್ಕಕ್ಕೆ ಬಂದರೆ ಯಾರಿಗೂ ಕೇಳದೇ ಇರೋಂಗೆ ನಾವು ನೀವು ಮಾತಾಡ್ಕೋಬೈದು. ಇದು ನನ್ನ ಬದುಕು ಸಾವಿನ ಪ್ರಶ್ನೆ.
ಈಟು ವರ್ಷಗಳ ಗಂಟ ರಾಜಕೀಯ ಮಾಡ್ಕೊಂಡು ಎದೆ ಉಬ್ಬರಿಸ್ಕೊಂಡು ತಲೆ ಎತ್ಕೊಂಡು ಓಡಾಡಿರೋ ಮನ್ಸ ನಾನು. ಇವತ್ತು ನೀವು ಇದು ಬದ್ದಿದ್ದೆಲ್ಲ ಬಳ್ಕೊಂಡು ನಮ್ಮ ಬಾಯಿ ಮಣ್ಣಾಕ್ಬಿಟ್ರೆ ನಾವು ಏನು ಮಾಡಾನೆ? ಈಟು ವರ್ಷಗಳ ಗಂಟ ಮಾಡಿದ್ದೆಲ್ಲ ಒಳ್ಳೆ ಹುಣ್ಸೆಹಣ್ಣು ತಿದ್ದಂಗೆ ಆಯ್ತದೆ. ಅಲ್ಲ, ನೀವು ತಿಳಿದವರು ಅರ್ಥ ಮಾಡ್ಕೊಳ್ತೀರಾ ಅನ್ಕೊಳ್ತೀನಿ. ಒಂದು ನಿಮಿಷ ಪಕ್ಕಕ್ಕೆ ಬರ್ತೀರಾ? ರೀ ಬೋರೇಗೌಡ್ರೆ, ನೀವು ಏನು ಹೇಳ್ತೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ಈ ಜಿಲ್ಲೆನಲ್ಲಿ ಒಂದು ಪಾರ್ಟಿ ಪ್ರೆಸಿಡೆಂಟ್ ಅಷ್ಟೇ. ಈ ದೇಶದಲ್ಲಿ ಬೇಕಾದಷ್ಟು ಪಾರ್ಟಿಗಳಿದ್ದಾರೆ, ಪ್ರೆಸಿಡೆಂಟ್ಗಳಿದ್ದಾರೆ. ನೋಡಿ, ಪಟ್ಟಿ ರೆಡಿ ಆಯ್ತೇನ್ರಿ? ಕೊಡ್ರಿ ಇಲ್ಲಿ. ನೋಡ್ರಿ, ನೀವೇನು ಹೇಳೋದು ಬೇಕಾಗಿಲ್ಲ, ನಾನು ಕೇಳೋದು ಬೇಕಾಗಿಲ್ಲ. ಸುಮ್ಮನೆ ಸೈನ್ ಮಾಡಿ ತೊಳಿ ಸರ್. ತಗೊಳ್ರಿ. ಅವ್ವ, ಅವ್ವ ಟೀ ಅಲ್ಲಿ ಟೀಪಾಯ್ ಮೇಲೆ ಇಟ್ಟು ಹೋಗು. ನಿಂತ್ಕೋ. ಏನವ್ವಾರೆ? ಬಾಯ್ಲೆ. ಹತ್ರ ಬಾ. ಈ ತಾಳಿನ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆಗೆ ಯಾರಾದರೂ ಕಟ್ಟಿದಾರಾ ಅಥವಾ ನೀನೇ ನಿನ್ನ ಕೈಯಾರೆ ಕಟ್ಕೊಂಡಿದ್ಯೋ?